ಹೈ ಗೈಸ್, ಎಲ್ರೂ ಕೂಡ ಗುಡ್ ಮಾರ್ನಿಂಗ್. ಇನ್ನೂ ಮುಖನೂ ತೊಳೆದಿಲ್ಲ, ಏನಿಲ್ಲ, ಬೆಳಗ್ಗೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಈ ಥರದೊಂದು ನೋಟಿಫಿಕೇಷನ್ ನೆನ್ನೆ ಬಂದಿದೆ ಆಯಿತಾ. ನಾನು ಇವತ್ತು ಸಡನ್ನಾಗಿ ತೆಗೆದು ನೋಡಿದೆ. ತುಂಬ ಜನಕ್ಕೆ ಯೂಟ್ಯೂಬರ್ಸ್ಗಳಿಗೆ ಒಂದು ಇಶ್ಯೂ ಆಗ್ತಾಯಿದೆ. ಅದೇನು ಇಶ್ಯೂ ಆಗ್ತಾಯಿದೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ರೀಸೆಂಟಾಗಿ ಆಗ್ತಾರೋ ವೀಡಿಯೋಸ್ಗಳಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ ಯು ಅವರೆಲ್ಲ ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡಿದ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೀವು ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ. ಹಾಗೆ ಇಲ್ಲಿ ಕೆಳಗಡೆಗೆ ಬಂದರೆ ನಿಮಗೆ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಸೊ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ನೋನ್ ಇಶ್ಯೂ ಪಿಕ್ಚರ್ ಇನ್ ಪಿಕ್ಚರ್ ಮೇಡ್ ನಾಟ್ ವರ್ಕಿಂಗ್ ಅಂತ ಅಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಮೇನ್ಲಿ iOS ಅಂತ ಇಲ್ಲೇ ನಿಮಗೆ ಒಂದು ಇಶ್ಯೂ ತೋರಿಸ್ತಾ ಇದೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ಅದು ತೋರಿಸ್ತಾ ಇಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ಅಂತ ಇದೆ ನೋಡಿ, ಅಲ್ಲಿ ಆಲ್ ಅರ್ನು ನೋನ್ ಇಶ್ಯೂಸ್ ಅಂತಿದೆ ನೋಡಿ. ಇಲ್ಲಿ ನೋನ್ ಇಶ್ಯೂಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಗೆ ಆ ಒಂದು ಆಪ್ಷನ್ ತೋರಿಸ್ತಾ ಇದೆ. ಸೊ ಇದು ನಿಮಗೂ ಕೂಡ ಬಂದಿರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಏನಾಗಿದೆ ಸಮಸ್ಯೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಪಿಕ್ಚರ್ ಇನ್ ಪಿಕ್ಚರ್ ಮೋಡ್ ನಾಟ್ ವರ್ಕಿಂಗ್ ಬ್ರ್ಯಾಕೆಟಲ್ಲಿ ಮೇನ್ಲಿ iOS ಅಂತಿದೆ. ಹಾಯ್, ವಿ ಆರ್ ಅವೇರ್ ದಟ್ ಸಮ್ ಆಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇಶ್ಯೂ ವಿತ್ ದ ಪಿಕ್ಚರ್ ಇನ್ ಪಿಕ್ಚರ್ ಫೀಚರ್ ಫೇಲಿಂಗ್ ಟು ಟ್ರಿಗರ್ ವೆನ್ exiting the YouTube app. While the vast majority of these reports are coming from iOS users, we are also seeing a significantly lower volume of reports from Android users. Our teams are actively investigating this issue. We will update this thread as soon as we have more information. Thank you for your patience while we work to get this resolved ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆ ತೋರಿಸ್ತಾ ಇದೆ. ಆ್ಯಕ್ಚುಲಿ ಇದು ಏನು ಪ್ರಾಬ್ಲಮ್ ಆಗಿದೆ ಯೂಟ್ಯೂಬಲ್ಲಿ ಅಂತಂದರೆ, ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಈ ಥರ ಬರುತ್ತೆ. ಈಗ ನೀವು ಯಾವುದಾದ್ರೂ ಒಂದು ವೀಡಿಯೋನ ಪ್ಲೇ ಮಾಡ್ತೀರಾ ಅಂದ್ಕೊಳ್ಳಿ. ಎಕ್ಸಾಂಪಲ್, ಇವಾಗ ನಾನು ಒಂದು ವೀಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಈ ವಿಡಿಯೋನ ನಾನು ಇವಾಗ ಪ್ಲೇ ಮಾಡಿದಾಗ ಸೊ ನಾನು ಬ್ಯಾಕಿಗೆ ಬಂದರೆ ಇದನ್ನು PIP ಮೋಡ್ ಅಂತ ಹೇಳ್ತೀವಿ. ಅಂದರೆ ನಾವು ಬ್ಯಾಕಿಗೆ ಬಂದು ವೀಡಿಯೋನು ಕೂಡ ನೋಡ್ಬೋದು ಆಯಿತಾ. ತುಂಬ ಜನಕ್ಕೆ ಈ ಥರ ಬ್ಯಾಕಿಗೆ ಬಂದಾಗ ಇದ್ದಕ್ಕಿದ್ದಂಗೆ ಆಟೋಮೆಟಿಕಲಿ ಯೂಟ್ಯೂಬ್ ವೀಡಿಯೋನ ಕ್ಲೋಸ್ ಆಗಿಬಿಡ್ತಾ ಇದೆ ಆಯಿತಾ. ಈ ಥರ ಬರ್ತಾ ಇಲ್ಲ ಅವ್ರಿಗೆ ಆಯಿತಾ. ಇದು ಮೇಯ್ನ್ಲಿ ಐಫೋನ್ ಇಟ್ಕೊಂಡಿರೋರಿಗೆ ಆಗ್ತಾಯಿದೆ. ಆ್ಯಂಡ್ ಅದರ ಜೊತೆಗೆ ಕೆಲವ್ರಿಗೆ ಆ್ಯಂಡ್ರಾಯ್ಡ್ ಫೋನ್ ಇಟ್ಕೊಂಡಿರೋರಿಗೂ ಕೂಡ ಈ ಒಂದು ಇಶ್ಯೂ ಆಗ್ತಾಯಿದೆ. ಅವ್ರಿಗೆ PIP ಮೋಡ್ ಈ ಥರ ಬರ್ತಾಯಿಲ್ಲ. ಸೊ ಆ ಒಂದು ಕಾರಣಕ್ಕೆ ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಯೂಟ್ಯೂಬರು ಈ ಒಂದು ಪ್ರಾಬ್ಲಮ್ನ ಆದಷ್ಟು ಬೇಗ ಫಿಕ್ಸ್ ಮಾಡ್ತಾರೆ ಆಯಿತಾ. ಅದಕ್ಕೋಸ್ಕರ ನಿಮಗೆ ನೋಟಿಫಿಕೇಷನ್ ಕಳಿಸಿದ್ದಾರೆ. ಸೊ ನಿಮಗೇನಾದರೂ ಈ ಥರ PIP ಮೋಡ್ ಬರಲಿಲ್ಲ ಅಂತಂದರೆ ಏನೂ ತಲೆ ಕೆಡಿಸ್ಕೊಬೇಡಿ ಆಯಿತಾ. ಸೊ ಎಲ್ರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಬಟ್ ನನಗೆ ಇದು ಇಶ್ಯೂ ಇನ್ನೂ ಆಗಿಲ್ಲ, ಕರೆಕ್ಟಾಗೆಲ್ಲ ಬರ್ತಾ ಇದೆ. ಸೊ ನಿಮಗೆ ಬರ್ತಾಯಿದೆಯಾ ಬರ್ತಾಯಿಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಯೂಟ್ಯೂಬಲ್ಲಿ ಹೊಸದಾಗಿ ಆಗಿರುವಂಥ ಪ್ರಾಬ್ಲಮ್ಮು. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್. ನಿಮಗೂ ಕೂಡ ಈ ಒಂದು ಪ್ರಾಬ್ಲಮ್ ಆಗ್ತಾಯಿದೆಯಲ್ವ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.